21 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ ಕಡ್ಲೇವಾಡ್. ಕಲಬುರಗಿ ಜಿಲ್ಲೆಯ ಶಾಬಾದ್ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಪ್ರತ್ಯೇಕ ಕುರಿ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಬಾದ್ ಪಟ್ಟಣದಲ್ಲಿ ನಡೆದ ಕುರಿ ಕಳ್ಳತನ ಪ್ರಕರಣದಲ್ಲಿ ಶಂಕರ್ ಮತ್ತು ದೇವಪ್ಪ ಎಂಬಾತರನ್ನು ಬಂಧಿಸಲಾಗಿದೆ. ಬಂಧಿತರಿಂದ 8 ಕುರಿ ಮರಿಗಳು, 1,55,000 ನಗದು ಹಣ ಸೇರಿದಂತೆ ಒಟ್ಟು 2.76 ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹೇಳಿದ್ದಾರೆ. ರಿಕವರಿ ಮಾಡಿಕೊಟ್ಟರೆ ಶಾಬಾದ್ ಪೊಲೀಸ್ ಸ್ಟೇಷನ್ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಅವ್ರು ನನಗೆ ಕಳ್ಳರು ಸಿಕ್ಕಿದ್ದು ದೊಡ್ಡ ಮಾತು ಬೇರೆ, ಬಟ್ ಕಳ್ಳರು ಮುಂದೆ ಆಗಲಾರ್ದಂಗೆ ನೋಡ್ಕೊಳತ್ತಾರ ಅಂತ ಅದೊಂದು ಖುಷಿ. ಕಳ್ತನ ಮಾಡಿದ್ರು ಅಂತ ಸರ್ ನೈಟ್ ಹೊತ್ತು ಬಂದು ಸ್ಪ್ರೇ ಮಾಡಿಬಿಟ್ಟಾರೆ. ನಾಯಿಗಳು ಹತ್ರ ನಾಯಿಗಳು ಅದಾವೆ, ನಾಯಿಗಳು ಇದ್ದವು, ನಾಯಿಗಳು ವ್ಯವಸ್ಥೆ ಆಗಿದ್ದೀವಿ. ಅವ್ರು ಸ್ಪ್ರೇ ಮಾಡಿದ್ರೆ 2 ದಿವಸ ನಾವು ನಾಯಿಗಳು ಇದ್ದೀವಿ ಸ್ಪ್ರೇ ಮಾಡಿ ಇದು ಮಾಡಿ ಎಲ್ಲ ಕಳ್ತನ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಶಾಬಾದ್ ಸ್ಟೇಷನ್ದಾಗ ಕೊಟ್ಟಿದ್ದೀವಿ ಕಂಪ್ಲೇಂಟ್. ಕುರಿ ಸಿಗೋಕೆ ಹೆಂಗೆ ಅನಿಸ್ತದೆ? ಖುಷಿ ಆಗೋದು. ಕೆಲಸಕ್ಕೆ ಹೆಂಗೆ ಸರ್? ಕೆಲಸಕ್ಕೇನು ನಾವು ಹೇಳಪ್ಲೇ ಇಲ್ಲ ಸರ್. ಅವ್ರ ಕೆಲಸ ಅವ್ರು ಮಾಡ್ಯಾರ, ಅವ್ರು ಧನ್ಯವಾದ ಹೇಳ್ಬೇಕು. ಅವ್ರ ಕೆಲಸ ಅವ್ರು ಪೂರ ಕಂಪ್ಲೀಟ್ಲಿ ಮಾಡ್ಯಾರ. ನಿಮ್ಮ ಹೆಸರು? ನಾಗರಾಜ್. ಅದನ್ನ ಬಿಟ್ಟು ನಾವು ಏನಾಗಿಲ್ರಿ. ಈಗ ಅದ್ರ ನಿಂತು ನಾವು ಜೀವನ ಹೆಂಗೆ ಮಾಡ್ಬೇಕ್ರಿ, ಅದೇ ನಮಗೆ ಭಾಳ ಇದಾಗ್ಯಾವ್ರಿ. ನಮ್ಮ ಪೊಲೀಸ್ರು ಹಿಡಿದು ಕೊಟ್ಟಾರಿ. ನಾವು ಹೋಗಿ ಇದು ಮಾಡಿದ್ರೆ ಅವ್ರನ್ನ ಇದು ಮಾಡ್ಯಾರ್ರಿ, ನಮಗೂ ಒಳ್ಳೆ ಮಾಡ್ಯಾರಿ. ನಮಗೆ ಧನ್ಯವಾದ ಶಾಬಾದ್ ಪೊಲೀಸ್. 45 ಇದ್ದವು ರೀ. 45 ಕುರಿಯಾಗಂಕರ ಈಗ 2 ಕುರಿ ಸಿಕ್ತಾವ್ರಿ, ಹಿಡಿದು ಕೊಟ್ಟಾರಿ ನಮಗೆ. ಎಲ್ಲಿ ಕಟ್ಟಿದ್ರು? ಏನು ಮಾಡಿದ್ರು? ಮನ್ಯಾಗ ರೂಮಿನಾಗ ಹಾಕಿದೇವ್ರಿ. ರೂಮಿನಾಗ ಹಾಕಿದಲ್ಲೇ ಬಂದು ಕೀಲಿ ಇದು ಮಾಡಿಕೆ ಒಯ್ದಾರಿ. ನಿಮ್ಗೆ ಗೊತ್ತಾಗಿಲ್ರಿ. ಅವತ್ತೇ ಎಣ್ಣೆ ಹೊಡ್ಲಿಕ್ಕೆ ಅಂತ ಹೋಗಿದ್ದೇವ್ರಿ. ನಮ್ಮ ಮನ್ಯಾಗ ಆರಾಮ ಇದ್ದಿದ್ದಿಲ್ಲ ಅಂತೇಳಿ ಅಂದು ಮಕ್ಕೊಂದನ್ರಿ. ಹಿಂಚೆ ನೋಡ್ಕೊಂಡು ಮಕ್ಕೊಂದನ ಬಂದು ಕೀಲಿ ಮುರಿದು ಒಯ್ದಾರಿ. ಈಗ ಕುರಿ ಹೋದಾಗ ಹೆಂಗೆ ಅನ್ನಿಸ್ತು ಅಂತ? ಅವ್ರು ಈ ಕುರಿ ಹೋದ್ಮ್ಯಾಗ ಒಮ್ಮೆ ಬಂದು ನೋಡಿದೇವ್ರಿ. ಎದೆ ದಸಕ್ಕಂದು 5 ಮಂದಿ ನಾವು ಬಿದ್ದು ಒದ್ದಾಡಿ ಹಳ್ಳಗತ್ತಿನಾಗ ಹೋಗಿ ಪೊಲೀಸರಿಗೆ ಹೋಗಿ ಕೈಕಾಲು ಹಿಡ್ಕೊಂಡು ಬಂದೇವ್ರು. ಅವ್ರು ಇದು ಮಾಡಿದ್ಮೇಲೆ ಅವರು ನಮ್ಮ ಬಸ್ಸಿಂದ ಹೋಗಿ ಹುಡುಕಾಡಿ ಇದು ಮಾಡ್ಯಾರ. ಎಲ್ಲ ಕುರಿ ಸಿಕ್ಕಿ ದುಡ್ಡು ರಿಕವರಿ ಮಾಡ್ಯಾರ? ಮಾಡ್ಯಾರಿ. ಹೆಂಗೆ ಅನ್ನಿಸ್ತದ? ಈ ಜರ ನಮ್ಮ ಜೀವ ಖುಷಿ ಆಗ್ತದ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ದೇವಕಿ ಬಾಯಿ. ಕಲಬುರಗಿ ಜಿಲ್ಲೆಯ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 26 ಅಕ್ಟೋಬರ್ 2024 ರಂದು ಹಳೆ ಶಾಬಾದ್ನಲ್ಲಿ ಶಿವರಾಯ ತಂದೆ ಆಜಾಫ್ ಹುಬ್ಬಳ್ಳಿ ಅವರ ಮನೆ ಮುಂದುಗಡೆ 30 ಕುರಿಗಳು ಮತ್ತು 10 ಕುರಿ ಮರಿಗಳನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ಬಂದ ಮೇಲೆ ಒಂದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ 111/2024 ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತದನಂತರ ಮತ್ತೆ 28 ಜನವರಿ 2025 ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ 12 ಕುರಿಗಳನ್ನು 6 ಕೂದಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಈ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿವೈಎಸ್ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ ಗಾಡಿ PI ಶಾಬಾದ್ ಮತ್ತು ಶ್ಯಾಮರಾಯ್ PSI ಶಾಬಾದ್, ಮಲ್ಲಿಕಾರ್ಜುನ್ ASI, ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ, HC32 ನಾಗೇಂದ್ರ, ಬಸವರಾಜ್, ಸಂತೋಷ್, ಹುಸೇನ್ ಬಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ. ಈ 2 ಪ್ರಕರಣಗಳಲ್ಲಿ ಮೇಜರಿ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ 3 ಜನ ಆರೋಪಿತರಿದ್ದಾರೆ. ಈ 3 ಜನ ಆರೋಪಿತರಲ್ಲಿ 2 ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ KMR ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡದವರು ಮತ್ತು 2ನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬಣ್ಣ ಗಾಲಪ್ಪ ಓರಂಚಿ ತಾಂಡದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಳೆ ಶಾಬಾದ್ನಲ್ಲಿ ಏನು ಪ್ರಕರಣ ಆಗಿರುತ್ತೆ ಅದರಲ್ಲಿ 8 ಕುರಿಮರಿಗಳನ್ನು ಅಂದಾಜು 40,000 ರೂಪೀಸ್ ಮತ್ತು ಕ್ಯಾಶ್ 1,55,000 ರೂಪೀಸ್, ಟೋಟಲ್ 1,95,000 ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ. ಮತ್ತು ಎರಡನೇ ಕೇಸಲ್ಲಿ
ಟೋಟಲ್ 81,000 ರುಪೀಸ್ ಕ್ಯಾಶ್ ಅನ್ನು ರಿಕವರಿ ಮಾಡಲಾಗಿದೆ. ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಲ್ ಮಾಡಲಾಗಿದೆ. ಒಟ್ಟು ಟೋಟಲ್ 2,76,000 ರುಪೀಸ್ ಪ್ರಾಪರ್ಟಿಯನ್ನು 2 ಪ್ರಕರಣಗಳಲ್ಲಿ ರಿಕವರಿ ಮಾಡಲಾಗಿದೆ. ಆಮೇಲೆ ಇದರಲ್ಲಿ MO ನೋಡಿದರೆ ಅವರು ಮೇಜರಿ ಆರೋಪಿತರು ಯಾರಿದ್ದಾರೆ, 3 ಜನ ಆರೋಪಿತರು ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ಲೆಕ್ಕಿ ಮಾಡ್ತಾರೆ. ಈ ಮೇನ್ ಅವರು ಅಫೆನ್ಸ್ ಮಾಡೋ ಜಾಗ ಒಂದು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಡ್ತಾರೆ. ರೋಡ್ ಸೈಡ್ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ, ಅಂದರೆ ಕುರಿಗಳನ್ನು ಇದ್ರೆ ಮತ್ತು ಆ ಓನರ್ ಮಾಲಿಕೆ ಇಲ್ಲ ಅಥವಾ ಮಾಲಿಕೆ ಸ್ವಲ್ಪ ರೆಸ್ಟಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸ್ ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇರ್ತಾರೆ. ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ. ಅವರು ಕುರಿಗಳು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ತರಹ ಆಂಧ್ರ, ತೆಲಂಗಾಣ, ಯಾದಗಿರಿ, ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ. ಸೊ ಇವ್ರ ಮೇಲೂ ಈ ಹಿಂದೆ ಈ ಆಂಧ್ರ, ತೆಲಂಗಾಣ, ಯಾದಗಿರಿ ಇದರಲ್ಲಿಯೂ ಇವರು ಅಲ್ಲಿನೂ ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ. ಸೊ ಟೋಟಲ್ 2,76,000 ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ 2 ಕುರಿ ಕಳ್ಳತನ ಕೇಸಸ್ ಅನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಾಬಾದ್ DYSP PI ನಟರಾಜ್ ಗಾಡೆ ಮತ್ತು PSI ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ SP ಮೇಘನ್ ಅವರು ಈ ಅಭಿನಂದನೆ ಸಲ್ಲಿಸುತ್ತೇವೆ.